ಇನ್ನು ಡಿಸಿಎಂ ಹಾಗೂ ಸಿಎಂ ಕಚೇರಿಗೆ ಬಾಂಬ್ ಬೆದರಿಕೆ ಮೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆ ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಬೆದರಿಕೆ ಮೇಲ್ ಹಿನ್ನೆಲೆ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಕಟ್ಟೆಚ್ಚರವನ್ನು ಘೋಷಣೆ ಮಾಡಲಾಗಿದೆ. ಬೆಂಗಳೂರು ನಗರದ ಜನನಿಬಿಡ ಪ್ರದೇಶಗಳಲ್ಲಿ ಈಗ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದ್ದು ಅನೇಕ ಭಾಗದಲ್ಲಿ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ಯಾವಾಗ ಬಾಂಬ್ ಬ್ಲಾಸ್ಟ್ ಆಯಿತು ರಾಮೇಶ್ವರಂ ಕೆಫೆಯಲ್ಲಿ, ಅದಾದ ಬಳಿಕ ಮತ್ತೆ ಸಿಎಂ ಹಾಗೂ ಡಿಸಿಎಂ ಕಚೇರಿಗೆ ಮೇಲ್ ಕೂಡ ಬಂದಿದೆ. ನಿಮ್ಮ ಕಚೇರಿಗಳನ್ನು ಸ್ಫೋಟ ಮಾಡ್ತೀವಿ ಅನ್ನುವಂಥ ಮೇಲ್ಗಳು ಕೂಡ ಆಯಿತು. ಅದಾದ ಬಳಿಕ KSRTC ಬಸ್ ನಿಲ್ದಾಣ, ಕೆಂಪೇಗೌಡ ಬಸ್ ನಿಲ್ದಾಣ ಹಾಗೂ KSRTC ಬಸ್ ನಿಲ್ದಾಣದ ಸುತ್ತಮುತ್ತಗಳ ಭಾಗದಲ್ಲೂ ಕೂಡ ಒಂದು ತಪಾಸಣೆಯನ್ನು ಮಾಡಲಾಗ್ತದೆ. ಮೆಟಲ್ ಡಿಟೆಕ್ಟರ್ ಮೂಲಕ ಹಾಗೂ ಇನ್ನಿತರ ತಪಾಸಣಾ ಸಾಮಗ್ರಿಗಳ ಮೂಲಕ ಇದನ್ನು ತಪಾಸಣೆ ಮಾಡಲಾಗ್ತದೆ. ಇನ್ನು ಜನರ ಬ್ಯಾಗ್ಗಳ ತಪಾಸಣೆ ಮಾಡಲಾಗ್ತಾ ಇದೆ. ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಿಚಾರಿಸ್ತಾ ಇರುವಂಥ ಅಧಿಕಾರಿಗಳು ಅಲರ್ಟ್ ಆಗಿರುವಂತೆ ಚಾಲಕ ಮತ್ತು ಕಂಡಕ್ಟರ್ಗಳಿಗೂ ಕೂಡ ಸೂಚನೆ ನೀಡಲಾಗಿದೆ. ಯಾಕೆಂದರೆ ಯಾವ ರೀತಿಯಂಥ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಸಜ್ಜಾಗಿರಬೇಕು ಅನ್ನುವಂಥ ಸೂಚನೆಯನ್ನು ಈಗ ಚಾಲಕರಿಗೆ ಹಾಗೂ ನಿರ್ವಾಹಕರಿಗೆ ನೀಡಲಾಗಿದೆ. ನಿಬಿಡ ಪ್ರದೇಶಗಳಲ್ಲಿ ಸಮಸ್ಯೆ ಆಗಬಾರ್ದು ಈ ನಿಟ್ಟಿನಲ್ಲಿ ಪ್ರತಿಯೊಂದು ಸ್ಥಳಗಳಲ್ಲೂ ಕೂಡ ಅಂದರೆ ಎಲ್ಲೆಲ್ಲಿ ಜನನಿಬಿಡ ಸ್ಥಳಗಳಿರುತ್ತೋ ಅಲ್ಲೆಲ್ಲೂ ಕೂಡ ತಪಾಸಣೆ ಮಾಡ್ತಾರೆ. ಬಟ್ ಈ ರೀತಿ ತಪಾಸಣೆ ಮಾಡುವಂಥ ರೀತಿ ದಯಾನಂದ್ ನಾನ್ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನೋಡ್ರೆ ಅದರಲ್ಲಿ ಏನೂ ಪ್ರಯೋಜನ ಆಗಲ್ಲ ಅನ್ಸುತ್ತೆ. ಸುಮ್ಮನೆ ಬ್ಯಾಗ್ ಇಟ್ಕೊಂಡು ಇನ್ಫ್ಯಾಕ್ಟ್ ಮೆಟಲ್ ಡಿಟೆಕ್ಟರ್ನ ಟೊಯ್ ಅಂತ ಅನ್ಸ್ಕೊಂಡು ಹೋಗ್ತಾ ಇದ್ದರೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಒಂದು ವೇಳೆ ಏನಾದ್ರು ಇದ್ದರೆ ಅಂದರೆ ಅನುಮಾನ ಬರಬೇಕು ಅವರಿಗೆ ಏನಿದೆಯೋ ಅಥವಾ ಮೆಟಲ್ ಡಿಟೆಕ್ಟರ್ನ ಫೋನ್ ಹತ್ರ ಅದನ್ನು ತಪಾಸಣೆ ಮಾಡಬೇಕು. ಈ ರೀತಿ ತಪಾಸಣೆ ಮಾಡಿದ್ರೆ ಆಗ ಅಲ್ಲಿ ಏನಿದೆ ಆ ವಸ್ತು ಏನು ಅಂತ ಗೊತ್ತಾಗುತ್ತೆ. ಇಲ್ಲ ಸಾಮಾನ್ಯವಾಗಿ ಪ್ರಯಾಣಿಕರು ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಿರ್ತಾರೆ. ಈಗ ಸುಮ್ಮನೆ ಹೆಸರಿಗಷ್ಟೇ ತಪಾಸಣೆ ಮಾಡಬಾರ್ದು. ಇನ್ನು CM ಮತ್ತು DCM ಕಚೇರಿಗೆ ಇಮೇಲ್ ವಿಚಾರ ಬಾಂಬ್ ಬೆದರಿಕೆ ಮೇಲ್ ಬಂದರೂ ಕೂಡ ಇಲಾಖೆ ನಿರ್ಲಕ್ಷ್ಯ ಮಾಡ್ತಾ ಇದೆ. ಬೆಂಗಳೂರು ರೈಲ್ವೆ ನಿಲ್ದಾಣಗಳಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ, ಈ ಬಗ್ಗೆ ಗಂಭೀರವಾದಂಥ ಆರೋಪ ಕೇಳಿಬರ್ತಾ ಇದೆ. KSR ರೈಲ್ವೆ ನಿಲ್ದಾಣದಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ. ಯಾವುದೇ ರೀತಿಯಂಥ ತಪಾಸಣೆ ಮಾಡ್ತಾ ಇಲ್ವಂತೆ. ರೈಲ್ವೆ ನಿಲ್ದಾಣದಲ್ಲಿ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಇಲ್ಲ, ಜನರು ಹಾಗೆ ಹೋಗ್ತಿದ್ದಾರೆ. ಇಷ್ಟೆಲ್ಲ ಬೆದರಿಕೆ ಇದ್ದರೂ ಕೂಡ ಅವರು ಮಾತ್ರ ತಲೆ ಕೆಡಿಸ್ಕೋತಾ ಇಲ್ಲ ಅನ್ನುವಂಥ ಮಾತುಗಳು ಈಗ ಕೇಳಿಬರ್ತಾ ಇದೆ. ಒಟ್ಟಿನಲ್ಲಿ ರೈಲ್ವೆ ನಿಲ್ದಾಣ ಅತಿ ಹೆಚ್ಚು ಜನಸಂಖ್ಯೆ ಅಥವಾ ಜನರು ಓಡಾಡುವಂಥ ಒಂದು ಸಂಪರ್ಕ ಇರುವಂಥ ಸ್ಥಳ ಕೂಡ ಹೌದು. ಇಂಥ ಒಂದು ಸ್ಥಳಗಳಲ್ಲಿ ಬಿಗಿ ಭದ್ರತೆ ಸಹಜವಾಗಿಯೇ ಬೇಕಾಗುತ್ತೆ. ಜೊತೆಗೆ ಇಂಥ ಘಟನೆಗಳಾದಂಥ ಸಂದರ್ಭದಲ್ಲಿ, ಈ ರೀತಿ ಎಚ್ಚರಿಕೆ ಬಂದಂಥ ಸಂದರ್ಭದಲ್ಲಿ ನೇರವಾಗಿ ತಪಾಸಣೆ ಮಾಡಲೇಬೇಕಾಗತ್ತೆ. ಆದರೆ ಏನೂ ಮಾಡ್ತಾ ಇಲ್ಲ ಅನ್ನುವಂಥ ದೃಶ್ಯಗಳು ನಮಗೆ ಕಂಡುಬರ್ತಾ ಇದೆ. ಹಾಗೆ ಜನರು ಆರಾಮಾಗಿ ಹೋಗ್ತಾ ಇದ್ದಾರೆ, ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾರೆ. ಯಾವುದೇ ರೀತಿಯಂಥ ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿನಯ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಗ್ರೌಂಡ್ ರಿಪೋರ್ಟ್ ಏನು ಹೇಳುತ್ತೆ ನೋಡ್ಕೊಂಬೋಣ ಬನ್ನಿ. ಸದ್ಯ ನಾನೀಗ ರೈಲ್ವೆ ನಿಲ್ದಾಣದಲ್ಲಿದ್ದೀನಿ. ನೀವು ನೋಡ್ಬೋದು, ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ ಅಂದರೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ರೈಲ್ವೆ ನಿಲ್ದಾಣದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಭಾಗಗಳಿಂದನೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾರೆ. ಯಾಕೆಂದರೆ ಬೇರೆ ರಾಜ್ಯಗಳಿಗೆ ಹೆಚ್ಚು ಕನೆಕ್ಟಿವಿಟಿ ಆಗುವಂತಹ ಸರ್ವಿಸ್ ಟ್ರಾನ್ಸ್ಪೋರ್ಟ್ ಹಬ್ ಆಗಿರುವಂಥದ್ದು ಈ ಒಂದು ಭಾಗದಲ್ಲಿ ಸದ್ಯಕ್ಕೆ ನಮಗೆ ಕಾಣಿಸೋ ಹಾಗೆ ಯಾವುದೇ ರೀತಿಯಂಥ ಭದ್ರತೆಗಳಾಗಿರ್ಬೋದು, ತಪಾಸಣೆಗಳು ಮಾಡುವಂಥದ್ದಾಗಿರ್ಬೋದು, ಅನುಮಾನಾಸ್ಪದವಾಗಿ ಕಂಡುಬರುವಂಥ ವ್ಯಕ್ತಿಗಳನ್ನು ಮಾನಿಟರಿಂಗ್ ಮಾಡುವಂಥದ್ದಾಗಿರ್ಬೋದು, ಬ್ಯಾಗ್ಗಳ ಪರಿಶೀಲನೆ ಆಗಿರ್ಬೋದು, ಸದ್ಯಕ್ಕೆ ಇವು ಯಾವುದೂ ಕೂಡ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಪ್ಯಾಸೆಂಜರ್ಸ್ ಬರ್ತಾರೆ. ಮಾತಾಡಿಸ್ತೀನಿ ಅವ್ರನ್ನ, ಏನು ಹೇಳ್ತಾರೆ ಅಂತ. ಈಗ ಎಲ್ಲಿಂದ ಬಂದ್ರಿ ನೀವು? ತುಮಕೂರಿಂದ ಬಂದ್ರಿ. ನಿಮಗೆ ತುಮಕೂರಿಂದ ಇಲ್ಲಿ ಮೆಜೆಸ್ಟಿಕ್ ಬರೋವರೆಗೂ ಯಾವುದೇ ರೀತಿಯ ತಪಾಸಣೆ ಆಗಿರ್ಬೋದು, ಬ್ಯಾಗ್ಗಳನ್ನ ಪರಿಶೀಲನೆ ಮಾಡುವಂಥದ್ದು ಅಥವಾ ಅನುಮಾನಾಸ್ಪದವಾಗಿ ಬರುವಂಥ ಮಾನಿಟರಿಂಗ್ ಮಾಡುವಂಥದ್ದು ಏನಾದ್ರು ಕಂಡು ಬಂತಾ ಇಲ್ಲೆಲ್ಲಾದ್ರೂ ಒಳಗಡೆ? ಆ ಥರ ಏನಿಲ್ಲ. ಓಕೆ, ನಿಮಗೆ ಅವೇರ್ ಇದೆನಾ? ಈಗ ಸದ್ಯಕ್ಕೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದ ನಂತರ ಬೇರೆ ಬೇರೆ ಬಾಂಬ್ ಬಿಡ್ತೀವಿ ಅನ್ನೋ ಸಂದೇಶಗಳು ಬರುತ್ತೆ. ಆತಂಕ ಇದೆನಾ ನಿಮ್ಗೆ? ಭಯ ಇದೆನಾ? ಭಯ ಸ್ವಲ್ಪ ಇದೆ. ಎಲ್ಲೆಲ್ಲಿ ಇಡ್ತಾರೆ ಅಂತ ಇವಾಗ ಸೇಫ್ಟಿ ಕಷ್ಟ ಆಗುತ್ತೆ ನಮಗೆ. ಇವಾಗ ಎಲ್ಲಿಡ್ತಾರೆ ಅಂತಲೇ ಗೊತ್ತಾಗಲ್ಲ. ಬರ್ತಾರೆ, ತಿಂಡಿ ತಿನ್ಕೊಂಡು ಹೋಗ್ಬಿಡ್ತಾರೆ, ಮತ್ತು ಸಡನ್ನಾಗಿ ಬಾಂಬ್ ಇಟ್ಟಿರ್ತಾರೆ, ಗೊತ್ತಾಗಲ್ಲ. ಸೊ ಭಯ ಇದೆ ಸ್ವಲ್ಪ. ನಿಮಗೆಲ್ಲಾದರೂ ಇಲ್ಲಿ ಬ್ಯಾಗ್ಗಳ ಚೆಕಿಂಗ್ ಮಾಡುವಂಥದ್ದು ಅಥವಾ ಏನಾದರೂ ಪರಿಶೀಲನೆ ಮಾಡುವಂಥದ್ದು ಕಂಡು ಬಂತ? ಏನಿಲ್ಲ ಸರ್. ಬಟ್ ಅವಶ್ಯಕತೆ ಇದೆ ಅಲ್ವಾ? ಹೌದು, ಬಟ್ ಇಲ್ಲೇನು ಆ ಥರ ಕಾಣಿಸಿಲ್ಲ. ಕೇವಲ ಹೆದರಿಸುವಂಥದ್ದು ಮತ್ತು ಬೆದರಿಸುವಂಥ ಮೇಲ್ಗಳು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಆ ಘಟನೆ ಈಗಾಗಲೇ ನಮಗೆ ಪೆಟ್ಟು ಕೊಟ್ಟಿರುವಂಥದ್ದು. ಹೀಗಾಗಿ ನಾನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಸರೌಂಡಿಂಗ್ನ ಚಿತ್ರಣ ಹೇಗಿದೆ, ಯಾವ ಭಾಗದಲ್ಲಾದರೂ ಕೂಡ ನಿಮಗೆ ಮಾನಿಟರಿಂಗ್ ಆಗ್ತಾ ಇದೆ ಅನ್ನೋಂಥದ್ದನ್ನು ಕೂಡ ನಾವು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ. ಆದರೆ ಸದ್ಯಕ್ಕೆ TV9 ಕಣ್ಣಿಗೆ ಇಲ್ಲಿ ಹೆಚ್ಚುವರಿಯಾಗಿ ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು ಅಥವಾ ರೈಲ್ವೆ ಪೊಲೀಸಿಂಗ್
ವ್ಯವಸ್ಥೆಯನ್ನು ಇನ್ಕ್ರೀಸ್ ಮಾಡಿ ಒಳ ಮತ್ತು ಹೊರ ಪ್ಯಾಸೆಂಜರ್ಸ್ಗಳನ್ನು ಮಾನಿಟರಿಂಗ್ ಮಾಡುವಂಥದ್ದು ಮತ್ತು ಬರುವಂತಹ ಪ್ಯಾಸೆಂಜರ್ಸ್ಗಳ ಮೆಟಲ್ ಡಿಟೆಕ್ಟರ್ ಮೂಲಕ ತಪಾಸಣೆ ಮಾಡುವಂಥದ್ದು, ಬ್ಯಾಗ್ಗಳನ್ನು ಚೆಕ್ಕಿಂಗ್ ಮಾಡುವಂಥದ್ದು ಅಥವಾ ಅನುಮಾನಾಸ್ಪದವಾಗಿ ಓಡಾಡುವಂಥ ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡುವಂಥದ್ದು ಅಥವಾ ಅವರ ಮೇಲೆ ಒಂದು ಗಮನ ಹರಿಸುವಂಥದ್ದು ಯಾವುದೂ ಕೂಡ ಆಗ್ತಾ ಇಲ್ಲ. ಸಹಜವಾಗಿ ದೈನಂದಿನ ಹಿಂದೆ ಯಾವ ರೀತಿಯಾಗಿತ್ತು ಅದೇ ರೀತಿಯಾದ ಚಿತ್ರಣ ಬರ್ತಾ ಇದೆ. ಇಷ್ಟೆಲ್ಲ ಬೆದರಿಕೆ ಆದ ನಂತರ ಮತ್ತು ಇಷ್ಟೆಲ್ಲ ಘಟನೆಗಳ ಬಳಿಕ ರೈಲ್ವೆ ಯಾಕೋ ಇಲಾಖೆ ಕೊಂಚ ನಿರ್ಲಕ್ಷ್ಯತನವನ್ನು ತೋರಿಸ್ತಾ ಇದ್ದಾನೆ. ಪ್ರಯಾಣಿಕರಾಗಿರ್ಬೋದು, ಪ್ಯಾಸೆಂಜರ್ಗಳ ಜೀವನದಲ್ಲಿ ರಕ್ಷಣೆ ವಿಚಾರದಲ್ಲಿ ಒಂದು ಹಿಂದೇಟು ಹಾಕ್ತಾ ಇದ್ದಾನೆ ಅನ್ನೋದು ಕೂಡ ಕಂಡು ಬರ್ತಾ ಇದೆ. ಯಾಕೆಂದರೆ ಸದ್ಯಕ್ಕೆ ಈ ಯಾವುದೇ ಭಾಗದಲ್ಲಿ ಪ್ರದೇಶದಲ್ಲಿ ಕೈಗೊಳ್ಳಬೇಕಾಗಿರುವಂಥ ಮುನ್ನೆಚ್ಚರಿಕೆಗಳು ಅಂದರೆ ಪ್ಲಾಟ್ಫಾರ್ಮನ್ನು ಕನೆಕ್ಟ್ ಮಾಡುವಂಥದ್ದು ಅಥವಾ ಪ್ಲಾಟ್ಫಾರ್ಮ್ಗೆ ಒಳ ಹೋಗುವಂತಹ ಯಾವುದೇ ರೀತಿಯಂತಹ ದ್ವಾರಗಳಲ್ಲಿ ಮೆಟಲ್ ಡಿಟೆಕ್ಟರ್ ಆಗಿರ್ಬೋದು ಅಥವಾ ಮೆಟಲ್ ಡಿಟೆಕ್ಟರ್ ಮೂಲಕ ಬ್ಯಾಗ್ಗಳನ್ನು ಪರಿಶೀಲನೆ ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಒಳಗೆ ಹೋಗುವಂಥ ಪ್ಯಾಸೆಂಜರ್ಸ್ಗಳನ್ನು ಮರು ತಪಾಸಣೆ ಮಾಡುವಂಥದ್ದಾಗಿರ್ಬೋದು ಯಾವುದೂ ಕೂಡ ಆಗ್ತಾ ಇಲ್ಲ. ಅನಾಹುತ ಆದಮೇಲೆ ಎಚ್ಚೆತ್ತುಕೊಳ್ಳೋದಕ್ಕಿಂತ ಕೂಡ ರೈಲ್ವೆ ಇಲಾಖೆ ಮೊದಲೇ ಎಚ್ಚೆತ್ತುಕೊಳ್ಬೇಕು, ಪೊಲೀಸಿಂಗ್ ವ್ಯವಸ್ಥೆಯನ್ನು ಮಾಡಬೇಕು, RPF ಪೊಲೀಸರನ್ನು ಹೆಚ್ಚು ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿ ಸೂಕ್ತ ಭದ್ರತೆಯನ್ನು ಈ ಒಂದು ರೈಲ್ವೆ ನಿಲ್ದಾಣಗಳಲ್ಲಿ ಕೈಗೊಳ್ಳೋದು ತುಂಬ ಅವಶ್ಯಕವಾಗಿರುವಂಥದ್ದು. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ವಿನಯ್ ಕುಮಾರ್ ಕಾಶ್ಮೀರ, TV9 ಬೆಂಗಳೂರು.